Hi, hello everyone. This is Madhukumar Nagaraj. ಇವತ್ತು 26th July. ಸೊ ನಿನ್ನೆ ನಾನು ಟ್ರೆಂಡ್ ಲೈನ್ ಹಾಕಿದ್ದೆ. ಆಲ್ಮೋಸ್ಟ್ ಟ್ರೆಂಡ್ ಲೈನ್ ಅದು ರೆಸ್ಪೆಕ್ಟ್ ಮಾಡಿದ್ರೆ ರಿವರ್ಸ್ ಹೋಗುತ್ತೆ ಅಂತ ಹೇಳಿದೆ. ಸೊ ಅದೇ ರೀತಿ ರಿವರ್ಸ್ ಹೋಯಿತು. ಬಟ್ ನಾನು ಹೇಳಿದ್ದ ಟಾರ್ಗೆಟ್ ಇದು ಮೀಟ್ ಆಗಿಲ್ಲ. ಆಲ್ಮೋಸ್ಟ್ ಜಸ್ಟ್ 5 minutes ಈ ಗ್ಯಾಪ್ ರೆಸ್ಪೆಕ್ಟ್ ಮಾಡುತ್ತೆ ಅಂದ್ಕೊಂಡ್ವಿ. ಬಟ್ ಅದು ಅದಕ್ಕಿಂತ ಮುಂಚೆನೇ ರೆಸಿಸ್ಟೆನ್ಸ್ ತಗೊಂಡು ರಿವರ್ಸ್ ಆಗಿದೆ. ಸೊ ಈ ಬುಲ್ಲಿಶ್ ಝೋನ್ನ ಇದು ಕ್ರಾಸ್ ಮಾಡೋಕ್ಕಾಗಿಲ್ಲ. ಇದು ಆಲ್ಮೋಸ್ಟ್ ಇದನ್ನು ಬಿಗ್ ಫುಟ್ ಪ್ರಿಂಟ್ ಅಂತ ಅಂತಾರೆ. ಯಾಕೆಂದರೆ ಕಂಟಿನ್ಯೂಸ್ 3 ಕ್ಯಾಂಡಲ್ಸ್ ಫಾರ್ಮ್ ಮಾಡೋಕ್ಕಾಗೋದು ಬಿಗ್ ಫುಟ್ಸ್ಗಳ ಕೈಯಲ್ಲಿ ಸಾಧ್ಯ. ಮೀನ್ಸ್ ಹೈಯರ್ ಪ್ರೊಫೆಷನಲ್ಸ್ಗಳಿಗೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಆಲ್ಮೋಸ್ಟ್ ಈ ರೆಸಿಸ್ಟೆನ್ಸ್ ಲೆವೆಲಲ್ಲಿ ಮತ್ತೆ ಬೈಯರ್ಸ್ ಅಟ್ಯಾಕ್ ಮಾಡಿರ್ತಾರೆ. ಸೊ ಅದರಿಂದ ಇಲ್ಲಿ ರಿವರ್ಸ್ ಆಗಿದೆ. ಸೊ ಅಲ್ಲಿಂದ ಡೇ ಕನ್ಸಾಲಿಡೇಷನ್ ಆಗಿ ಹೋಗಿದೆ. ನೋಡೋಣ ನಾಳೆ ಮೀನ್ಸ್ ಕಂಟಿನ್ಯೂಯಸ್ ಡೌನ್ಫಾಲ್ ಆಗೋ ಚಾನ್ಸಸ್ ಇದೆ. ಬಿಕಾಸ್ ಟ್ರೆಂಡ್ ಲೈನ್ ಫಾಲ್ ಆಗ್ತಾ ಇದೆ. ಮಾರ್ಕೆಟ್ ಡೌನ್ಫಾಲ್ ಅಂದರೆ ಜಸ್ಟ್ ರಿಟ್ರೆಸ್ಮೆಂಟ್. ಸೊ ರಿಟ್ರೆಸ್ಮೆಂಟ್ ಪ್ರಕಾರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದನ್ನು 2-3 days ಫಾಲ್ ಆಗಿ ಇಲ್ಲಿ ರೆಸ್ಪೆಕ್ಟ್ ಮಾಡೋ ಮೂಮೆಂಟ್ ಏನಿದೆ. ರೆಸ್ಪೆಕ್ಟ್ ಬೇಕಾದ್ರೆ ಮಾಡ್ಬೋದು, ಇಲ್ಲ ಬ್ರೇಕ್ಔಟ್ ಬೇಕಾದ್ರೆ ಮಾಡ್ಬೋದು. ಮಾರ್ಕೆಟಲ್ಲೆಲ್ಲ ಪಾಸಿಟಿವ್. ನೋಡೋಣ ನಾಳೆ ಏನಾಗುತ್ತೆ ಅಂತ. ಸೊ ಪ್ರೊಬಬಿಲಿಟಿ ಕಂಟಿನ್ಯೂಸ್ 3-4 days ಈ ಥರ ರಿಟ್ರೆಸ್ಮೆಂಟ್ ಇರುತ್ತೆ. ನೀವು ಜಸ್ಟ್ 5 minutes ನೋಡಿ, ಯಾವುದೇ ಟೈಮ್ ಫ್ರೇಮ್ ನೋಡಿದ್ರು ಎಲ್ಲಾದರೂ ಬುಲ್ಲಿಶ್ ಝೋನ್ ಬಂದರೆ ಮೊಮೆಂಟಮ್ ಇದೇ ರೀತಿ ಆಗ್ತಾ ಇರುತ್ತೆ. ಜಸ್ಟ್ ಒಂದು ಟ್ರೆಂಡ್ ಲೈನ್ ಹಾಕಿ ನೋಡಿದ್ರೆ ಫುಲ್ ಬ್ಯಾಕ್ ತೊಗೊಳುತ್ತೆ. ಫುಲ್ ಬ್ಯಾಕ್ ತೊಗೊಂಡು ಆದಮೇಲೆ ಮೂಮೆಂಟಮ್ ಆಗುತ್ತೆ. ನೋಡಿ ಬುಲ್ಲಿಶ್ ಮೂಮೆಂಟ್ 5 minutesಲ್ಲಿ ಜಸ್ಟ್ 2 point ಟ್ರೆಂಡ್ ಲೈನ್. ಸೊ ನಿಮಗೆ ಇನ್ನೊಂದು ಪಾಯಿಂಟ್ ರೆಸ್ಪೆಕ್ಟ್ ಮಾಡ್ತಾ ಅಂದರೆ ಇದು ನಿಮಗೆ ನೆಕ್ಸ್ಟ್ ಟ್ರೆಂಡ್ ಲೈನ್. ಇಲ್ಲಿಂದ ಬಂದಮೇಲೆ ಅದು ಹೈಯರ್ ಲೆವೆಲ್ ಹೋಗುತ್ತೆ, ಮತ್ತೆ ಫುಲ್ ಬ್ಯಾಕ್ ಆಗುತ್ತೆ. ಇದನ್ನು ಸ್ವಿಂಗ್ ಟ್ರೇಡಿಂಗ್ ಅಂತ ಕೂಡ ಹೇಳ್ತಾರೆ. ಡೈಲಿ ಟೈಮ್ ಫ್ರೇಮಲ್ಲಿ ನೀವೇನಾರು ಮಾಡಿದ್ರೆ, ಸೊ ಸ್ವಿಂಗ್ ಹೈ ಕ್ರಾಸ್ ಆಗ್ತಿದ್ದಂಗೆ ಎಂಟ್ರಿ ಮಾಡಿದ್ರೆ 1:2 ಇಲ್ಲ 3-4 days ಟ್ರಯಲ್ ಮಾಡ್ಕೊಂಡು ಬುಕ್ ಮಾಡಿಬಿಡ್ತಾರೆ. ಇದು ಚಾನಲ್ ಪ್ಯಾಟ್ರನ್. ಮೀನ್ಸ್ ಚಾನಲ್ ಒಳಗಡೆನೇ ಹೋಗೋದು ರೀತಿ ಹೋಗುತ್ತೆ. ಸೊ ಹೈಯರ್ ಸೈಡನ್ನು ನಿಮಗೆ ಟ್ರೆಂಡ್ ಲೈನ್ ಡ್ರಾ ಮಾಡ್ಬೋದು, ಲೋವರ್ ಸೈಡನ್ನು ಟ್ರೆಂಡ್ ಲೈನ್ ಡ್ರಾ ಮಾಡ್ಬೋದು. ಇಲ್ಲಿಂದ ರೆಸ್ಪೆಕ್ಟ್ ಮಾಡಿ ಮೂಮೆಂಟಮ್ ಮೇಲ್ಗಡೆ ಹೋಗುತ್ತೆ. ಸೊ ಅದೇ ರೀತಿ ಡೈಲಿ ಟೈಮ್ ಫ್ರೇಮಲ್ಲಿ ಕೂಡ ಆಗೋ ಪ್ರಾಬಬಿಲಿಟಿ ಇರುತ್ತೆ. ಸೊ ಚಾನ್ಸಸ್ ಈಗ ಸದ್ಯಕ್ಕೆ 2 days ಆರ್ 1 day ಬೇರಿಶ್ ಝೋನ್ ಇರುತ್ತೆ. ಬಿಕಾಸ್ ನಾಳೆ ಅಗ್ರೆಷನ್ ಡೌನ್ ಬರ್ಬೋದು, ಇಲ್ಲ ರೆಸ್ಪೆಕ್ಟ್ ಮಾಡಿ ಹಿಂಗೇನೆ ಮೂಮೆಂಟಮ್ ಆಗ್ಬೋದು. ಸೊ ಲೆಟ್ಸ್ ಸಿ ಟುಮಾರೋ. ಸೊ ಇವತ್ತು ನನ್ನ ಆಪ್ಷನ್ಸ್ ಬೈಯಿಂಗ್ ಟ್ರೇಡ್ ಏನಾಗಿದೆ ಅದನ್ನು ನೋಡೋಣ. ಈಗ ಇವತ್ತು ಫುಲ್ ಓಲ್ಡ್ ಡೇ ವೆಯ್ಟ್ ಮಾಡಿದ್ದೆ. 2:12ಗೆ ಒಂದು ಟ್ರೇಡ್ ಸಿಕ್ತು. 151ಗೆ ಒಂದು ಟ್ರೇಡ್ ಸಿಕ್ತು. 417.58ಗೆ ಎಂಟ್ರಿ ಮಾಡಿದೆ. 376ಗೆ ಎಕ್ಸಿಟ್ ಆಯಿತು. ಮೀನ್ಸ್ 2 rupees ಸ್ಲಿಪೇಜಲ್ಲಿ ಎಕ್ಸಿಟ್ ಆಯಿತು. ಸೊ ಇಲ್ಲಿ ನನ್ನ ಎಕ್ಸೆಲ್ ಪರ್ಫಾರ್ಮೆನ್ಸ್ಗೆ ಹೋದರೆ ಲಿಟ್ಲ್ ಬಿಟ್ ಡ್ರಾ ಡೌನ್ ಹೋಗುತ್ತೆ. ಈಗ 49% ರಿಟರ್ನ್ ಇತ್ತು ಓವರಾಲ್ 2 months. ಇನ್ನೊಂದು ಸ್ವಲ್ಪ ಡೌನ್ ಹೋಗುತ್ತೆ. ಸೊ ಅಪ್ ಆ್ಯಂಡ್ ಡಿಪ್ ಇದ್ದೇ ಇರುತ್ತೆ. ಈಗ 2% ರೆಡ್ಯೂಸ್ ಆಯಿತು ನನ್ನ ಕ್ಯಾಪಿಟಲಲ್ಲಿ. ನನ್ನ ಪರ್ಫಾರ್ಮೆನ್ಸ್ ಟರ್ನ್ ಬ್ಯಾಕ್ ಆಗ್ತಿದೆ. ಇವತ್ತು ನನಗೆ 41.58 points ಲಾಸ್ ಆಯಿತು. ಮೀನ್ಸ್ 1000 ಪ್ಲಸ್ ಲಾಸ್ ಆಗಿದೆ. 1 ಲಾಟ್ಗೆ 4 lotsಗೆ ಆಲ್ಮೋಸ್ಟ್ ಇದು 4,158 rupees ಲಾಸ್ ಆಯಿತು. ಓಕೆ ಫೈನ್. ಬಟ್ ಸ್ಟಿಲ್ ನೋಡೋಣ, ಅಕೌಂಟ್ ಡಿಪ್ ಇದ್ದೇ ಇರುತ್ತೆ. 41 points ಇಸ್ ನಾಟ್ ಅ ಬಿಗ್ ಮ್ಯಾಟರ್. ಈಗ ಆಲ್ಮೋಸ್ಟ್ 2% ನನ್ನ ಕ್ಯಾಪಿಟಲ್ ಹೋಗಿದೆ. ಪರ್ಫಾರ್ಮೆನ್ಸ್ ನಾಳೆ ಚೆಕ್ ಮಾಡಬೇಕು. ಅಲ್ಲಿವರೆಗೂ ಪ್ಲೀಸ್ ಈ ವಿಡಿಯೋಸ್ಗಳನ್ನೆಲ್ಲ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.